ಓಕೆ, ಸೊ ಈ ಪಾಠದಲ್ಲಿ ನಾವೇನ್ ಮಾಡ್ತಿದ್ವಪ್ಪ ಅಂದ್ರೆ, ಈ ಪಾಠದಲ್ಲಿ ಫ್ರಸ್ಟಮ್ ಅಂತ ಒಂದು ವರ್ಡ್ ಓದ್ತಾ ಇದೀವಿ. ಫ್ರಸ್ಟಮ್ ಆಫ್ ಅ ಕೋನ್, ಇನ್ನು ತುಂಬಾ ಸ್ಪೆಸಿಫಿಕ್ ಆಗಿರ್ಬೇಕಂದ್ರೆ ಇದು ನಮ್ ಲಾಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಈ ಫ್ರಸ್ಟಮ್ ಅಂದ್ರೆ ಅರ್ಥ ನೋಡ್ಕೋಣ. ಫ್ರಸ್ಟಮ್ ಅಂದ್ರೆ ಪೀಸ್ ಆಫ್ ಸಮಥಿಂಗ್, ಪೀಸ್ ಆಫ್ ಸಮಥಿಂಗ್. ಲ್ಯಾಟಿನ್ ಅಲ್ಲಿ ಒಂದು ಯಾವ್ದಾದ್ರು ಭಾಗ ಆಗಿದೆ, ಅದಕ್ಕೆ ಫ್ರಸ್ಟಮ್ ಅಂತೀವಿ. ಇವಾಗ ಒಂದು ಈ ಮೆಜಿಷಿಯನ್ ಹ್ಯಾಟ್ ನೋಡ್ಬೋದು, ಇಲ್ಲಾಂದ್ರೆ ಈ ಬಕೆಟ್ ನೋಡ್ಬೋದು, ಇಲ್ಲಾಂದ್ರೆ ಈ ವಾಸ್ ನೋಡ್ಬೋದು. ಇದ್ ಮೂರು ಹೆಂಗಪ್ಪ ಇದೆ, ಇದು ಆಕ್ಚುಲಿ ನಾವು ಕ್ಲೀನ್ ಆಗಿ ನೋಡಿದ್ರೆ ಟ್ರಯಾಂಗಲ್ದು ಅಥವಾ ಕೋನ್ದು ಒಂದು ಪಾರ್ಟ್ ಆಗಿದೆ. ಹೆಂಗೆ ಅಂತ ಇವಾಗ ಇನ್ನೊಂದ್ ಸ್ವಲ್ಪ ಒಂದು 2 ನಿಮಿಷ ತೋರಿಸ್ತೀನಿ. ಬಟ್ ಫ್ರಸ್ಟಮ್ ಆಫ್ ಅ ಕೋನ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಒಂದು ಟ್ರಯಾಂಗಲ್ದು ಒಂದು ಕೋನ್ದು ಒಂದು ಭಾಗ ಮಾಡಿದ್ರೆ ಆ ಭಾಗ ಓದಕ್ಕೆ ನಾವು ಫ್ರಸ್ಟಮ್ ಅಂತೀವಿ. ಇವಾಗ ಹೆಂಗಪ್ಪ ಓದ್ಬೋದು ಆ ಭಾಗ ಅಂದ್ರೆ, ಇದೇ ಎಕ್ಸಾಂಪಲ್ ನೋಡೋಣ. ಈ ಕ್ಯಾಪ್ದು, ಈ ಕ್ಯಾಪ್ ಹೆಂಗಪ್ಪ ಇದೆ ಅಂದ್ರೆ, ಸ್ವಲ್ಪ ಕ್ಲೀನ್ ಆಗಿ ನೋಡಿದ್ರೆ, ಝೂಮ್ ಮಾಡಿ ಅಂದ್ರೆ ಎಕ್ಸ್ಟ್ರಾ ಎಲ್ಲ ಆಡ್ ಮಾಡಿ ನೋಡಿದ್ರೆ, ಇದು ಒಂದು ಕೋನ್ ತರ ಇದೆ. ಕರೆಕ್ಟಾ? ಒಂದು ಕೋನ್ ತರ ಇದೆ ಈ ಕ್ಯಾಪ್. ಅದೇ ಕ್ಯಾಪ್ಗೆ ಆ ಕೋನ್ ಪಾರ್ಟ್ ಏನಿದೆಯಲ್ಲ, ಆ ಕೋನ್ ಪಾರ್ಟ್ ತೆಗೆದಾಕ್ಬಿಟ್ರೆ, ಆ ಮೇಲ್ಗಡೆ ಕೋನ್ ಪಾರ್ಟ್ ಅಷ್ಟೇ ಕಟ್ ಮಾಡಿ ತೆಗೆದಾಕಿದ್ರೆ ಏಕೆ ಫ್ರಸ್ಟಮ್ ಅಂತೀವಿ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನ್ ತಿಳ್ಕೊಬೇಕಪ್ಪ ಅಂದ್ರೆ, ಅದು ಹೆಂಗ್ ಕಟ್ ಮಾಡ್ತೀವಪ್ಪ ನಾವು ಅಂದ್ರೆ, ಪ್ಯಾರಲಲ್ ಟು ದ ಗ್ರೌಂಡ್ ಕಟ್ ಮಾಡ್ತೀವಿ. ಅಂದ್ರೆ ಮೇಲ್ಗಡೆ ಸರ್ಫೇಸ್ ಸ್ಟ್ರೈಟ್ ಆಗಿರುತ್ತೆ, ಗ್ರೌಂಡ್ ಗೆ ಪ್ಯಾರಲಲ್ ಆಗಿರುತ್ತೆ. ಅದಕ್ಕಷ್ಟೇ ಫ್ರಸ್ಟಮ್ ಆಫ್ ಅ ಕೋನ್ ಅಂತೀವಿ. ಆಯ್ತಾ? ಏನಕ್ಕೆ ಅಂತ ಸ್ವಲ್ಪ ಮುಂದೆ ಗೊತ್ತಾಗುತ್ತೆ, ನಾವು ಫಾರ್ಮುಲಾ ಸ್ಟಡಿ ಮಾಡ್ತಿಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ಪ್ಯಾರಲಲ್ ಟು ದ ಗ್ರೌಂಡ್ ಅಂತಾನೆ ಹೇಳಿದೆ ಅಂತ. ಸೊ ಇವಾಗ ಏನಪ್ಪ ತಿಳ್ಕೊಬೇಕು ಅಂದ್ರೆ, ಒಂದು ಕೋನ್ ಅನ್ನ ನಾವು ಕ್ಲೀನ್ ಆಗಿ ಕಟ್ ಮಾಡಿದ್ರೆ ಮೇಲೆ ಸರ್ಫೇಸ್ ಒಂದು ಪಾರ್ಟ್ ಕೆಳಗಡೆ ಗ್ರೌಂಡ್ ಗೆ ಅಥವಾ ಕೆಳಗಡೆ ಬೇಸ್ ಗೆ ಪ್ಯಾರಲಲ್ ಆಗಿದ್ರೆ ಅದನ್ನ ನಾವು ಫ್ರಸ್ಟಮ್ ಅಂತೀವಿ. ಆಯ್ತಾ? ಇವಾಗ ಇದಷ್ಟೇ ಎಕ್ಸಾಂಪಲ್ ಅಂದ್ರೆ, ಇನ್ನೊಂದು ಎಕ್ಸಾಂಪಲ್ ತಗೋಬೇಕಂದ್ರೆ ಈ ಬಕೆಟ್ ನೋಡೋಣ. ಆಯ್ತಾ? ಈ ಬಕೆಟ್ ಹೆಂಗಪ್ಪ ಇದೆ, ಕೋನ್ದು ಮೇಲ್ಗಡೆ ಇದ್ದಂಗಿತ್ತು ಕೋನು, ಇವಾಗ ಕೆಳಗಡೆ ಇದ್ದಂಗಿದೆ ಕೋನು. ಇವಾಗ ನಾನು ಯಾವಾಗ್ಲೂ ಈ ಬೇಸ್ ದೊಡ್ಡ ಅಗ್ಲ ಎಲ್ಲಿ ಜಾಸ್ತಿ ಇರುತ್ತಲ್ಲ ಕೋನ್ದು, ಅಲ್ಲಿಂದ ನಾನು ತಗೊಳ್ತಾ ಇದೀನಿ. ಇವಾಗ ನೋಡಿ, ಇದು ಬಕೆಟ್ ಆಗಿ ಪರವಾಗಿಲ್ಲ, ಕೋನ್ ಕಟ್ ಮಾಡ್ತೀನಿ, ಕಟ್ ಮಾಡ್ಬಿಟ್ಟು ಅಗ್ಲ ಇರೋ ಪಾರ್ಟ್ ಮಾತ್ರ ಇಟ್ಕೊಳ್ತೀನಿ, ಕೆಳಗಿರೋ ಪಾರ್ಟ್ ನ ತೆಗೆದ್ಬಿಡ್ತೀನಿ. ಏನಕ್ಕಪ್ಪ ಅಂದ್ರೆ, ಕೆಳಗಿರೋ ಪಾರ್ಟ್ ಮತ್ತೆ ದೊಡ್ಡದ್ ಮಾಡೋದು ಕೋನ್ ತಾನೇ ಇರ್ತಲ್ಲಿ. ಕೋನ್ದು ನಮ್ಗೆ ವಾಲ್ಯೂಮ್ ಸರ್ಫೇಸ್ ಎಲ್ಲ ಗೊತ್ತು, ಅದ್ರಲ್ಲಿ ಏನಿದೆ ನಮ್ದು ಹಳೆ ಇದ್ದಂಗೆ ಇದೆ. ಬಟ್ ನಮ್ಗೆ ಮೇಲ್ಗಡೆ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಕರೆಕ್ಟಾ? ಮೇಲ್ಗಡೆ ಭಾಗ ಗೊತ್ತಿಲ್ಲ. ಅದು ಏನಕ್ಕೆ ಕಂಡುಹಿಡಿಬೇಕು? ಇವಾಗ ತಾನೇ ಎಕ್ಸಾಂಪಲ್ ನೋಡ್ತಿದ್ದೀರಾ, ಅವಾಗಲೇ ಎಕ್ಸಾಂಪಲ್ ಅಲ್ಲಿ ಒಂದು ಹ್ಯಾಟ್ ಬಂದಿತ್ತು, ಈ ಎಕ್ಸಾಂಪಲ್ ಅಲ್ಲಿ ಒಂದು ಬಕೆಟ್ ಬಂದಿದೆ. ಆಯ್ತಾ? ಇನ್ನೊಂದು ಫ್ಲವರ್ ವಾಸು ಹಂಗೆ ನೋಡಿ, ಈ ಫ್ಲವರ್ ವಾಸು ಹಂಗೆ, ಇದ್ರಲ್ಲೂ ಅಷ್ಟೇ ಒಂದು ಕೋನ್ ತರ ಇದೆ. ಬಟ್ ಅದ್ ಕೋನ್ ಇಲ್ಲ ಅಂದ್ರೆ ಏನಾಗುತ್ತೆ, ಅದು ಬರೀ ಫ್ಲವರ್ ವಾಸ್ ಅಷ್ಟೇ ಉಳಿಯುತ್ತೆ. ಅಂದ್ರೆ ಅದೊಂದು ಚಿಕ್ಕ ಪಾರ್ಟ್ ಆಫ್ ಅ ಕೋನ್ ಅಲ್ವಾ, ಫ್ರಸ್ಟಮ್ ಆಫ್ ಅ ಕೋನ್ ಅಲ್ವಾ. ಸೊ ಇದನ್ನ ಕಂಡುಹಿಡಿಯೋದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟಾ? ಈ ಫ್ರಸ್ಟಮ್ ಆಫ್ ಅ ಕೋನ್ ಕಂಡುಹಿಡಿಯೋದು, ಅದ್ರ ವಾಲ್ಯೂಮು, ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ, ಅದು ಕರ್ವ್ ಸರ್ಫೇಸ್ ಏರಿಯಾ ಕಂಡುಹಿಡಿಯೋದು ತುಂಬಾ ಒಳ್ಳೇದು, ಇಂಪಾರ್ಟೆಂಟ್. ಏನಕ್ಕಪ್ಪ ಅಂದ್ರೆ, ನಾವು ದಿನನಿತ್ಯ ನೋಡ್ತೇವೆ ಬಕೆಟ್ ಯಾರ ಮನೇಲಿ ಇರಲ್ಲ ಹೇಳಿ. ಕರೆಕ್ಟಾ? ಫ್ಲವರ್ ವಾಸ್ ಯಾರ ಮನೇಲಿ ಇರಲ್ಲ. ಇಲ್ಲಾಂದ್ರೆ ಮೆಜಿಷಿಯನ್ಸ್ ಹ್ಯಾಟ್, ಬರೀ ಮೆಜಿಷಿಯನ್ಸ್ ಹ್ಯಾಟ್ ಅಂತಾನೆಲ್ಲ, ಯಾವ್ದೋ ನಾರ್ಮಲ್ ಹ್ಯಾಟ್ ಆ ಶೇಪ್ ಅಲ್ಲಿ ಇಷ್ಟೊಂದ್ ಜನ ಇರುತ್ತೆ. ಕರೆಕ್ಟಾ? ಸೊ ಅದ್ರದ್ದು ವಾಲ್ಯೂಮ್ ಎಲ್ಲ ನೋಡಿ ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟಾ? ಮಾಡಕ್ ಗೊತ್ತಿರೋದು ತುಂಬಾ ಇಂಪಾರ್ಟೆಂಟ್. ನಾವೇನ್ ನೋಡೋಣಪ್ಪ ಅಂದ್ರೆ, ಅದೇ 3 ಡೈಮೆನ್ಷನಲ್ ಕೋನ್ ನ 2 ಭಾಗ ಕಟ್ ಮಾಡೋಣ. ಆಯ್ತಾ? ಇವಾಗ ಹೆಂಗಪ್ಪ ಇದೆ ಕೋನು, ದೊಡ್ಡ ಕೋನ್ ಇದೆ, ಆ ಕೋನ್ ನಾವು ಒಂದಿಷ್ಟು ಕಟ್ ಮಾಡಿದ್ವಿ. ದೊಡ್ಡ ಕೋನ್ ಹೈಟ್ h1 ಅಂತಿದೆ, ಸ್ಲಾಂಟ್ ಹೈಟ್ L1 ಅಂತಿದೆ, ಆಮೇಲೆ ಅದ್ರದ್ದು ಕೆಳಗಿನ ರೇಡಿಯಸ್ R1 ಅಂತಿದೆ, ಕೆಳಗಡೆ ರೇಡಿಯಸ್ R2 ಅಂತಿದೆ, ಮೇಲ್ಗಡೆ ರೇಡಿಯಸ್ R1 ಅಂತಿದೆ. ಆಯ್ತಾ? ನಾವು ಕಟ್ ಮಾಡಿದ್ಮೇಲೆ ಏನಾಗುತ್ತೆ, ಇದು h1 ಅಂದ್ರೆ ಅದೊಂದು ಇನ್ನೊಂದು ಹೈಟ್ ಬರುತ್ತೆ ಕೋನ್ದು, ಸೆಕೆಂಡ್ ಕೋನ್ದು ಕಟ್ ಮಾಡಿರೋ ಮೇಲ್ಗಡೆ ಪಾರ್ಟ್ ಕೊಂದು ಅದನ್ನ h1 ಅಂತ ಅನ್ಕೋಣ, ಸ್ಟ್ಯಾಂಡ್ ಹೈಟ್ ನ L1 ಅಂತ ಅನ್ಕೋಣ. ಆಯ್ತಾ? ಇದೆಲ್ಲ ಇದೆ. ಕರೆಕ್ಟಾ? ಇದ್ರಲ್ಲಿ ನಾನು ಆ ಚಿಕ್ಕ ಟ್ರಯಾಂಗಲ್ ನ ಇಲ್ಲಿ ತಂದಿಟ್ರೆ, ಆಯ್ತಾ, ಆಮೇಲೆ ಆ ದೊಡ್ಡ ಟ್ರಯಾಂಗಲ್ ಹಾಫ್ ಆಫ್ ದ ಎಂಟೈರ್ ಟ್ರಯಾಂಗಲ್ ತಂದಿಟ್ರೆ, ಚಿಕ್ಕದು ಅಷ್ಟೇ ಹಾಫ್ ಆಫ್ ದ ಎಂಟೈರ್ ಟ್ರಯಾಂಗಲ್ ತಂದಿಟ್ರೆ ಹೆಂಗಪ್ಪ ಇದೆ, ಸಿಮಿಲರ್ ಟ್ರಯಾಂಗಲ್ಸ್ ಅಲ್ವಾ? ನಾವ್ ಇದು ನೋಡಿದ್ವಿ, ಸಿಮಿಲರ್ ಟ್ರಯಾಂಗಲ್ಸ್ ಎಲ್ಲಿ ನೋಡಿದ್ವಿ? ಸಿಮಿಲರ್ ಟ್ರಯಾಂಗಲ್ಸ್ ಕನ್ಸ್ಟ್ರಕ್ಷನ್ಸ್ ಅಲ್ಲಿ, ಟ್ರಯಾಂಗಲ್ಸ್ ಚಾಪ್ಟರ್ಸ್ ಅಲ್ಲೆಲ್ಲ ನೋಡಿದ್ವಿ. ಸಿಮಿಲರ್ ಟ್ರಯಾಂಗಲ್ಸ್ ಅಂದ ತಕ್ಷಣ ಏನಪ್ಪ ಗೊತ್ತಾಗುತ್ತೆ, ಆಲ್ ದ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್. ಅಂದ್ರೆ ಮೇಲ್ಗಡೆ ಆಂಗಲ್ ಈಕ್ವಲ್, ಈಗ ಇದು ಈಕ್ವಲ್, ಈ ಸೈಡ್ ಆಂಗಲ್ ಈಕ್ವಲ್. ಕರೆಕ್ಟಾ? ಆಲ್ ದ ಆಂಗಲ್ಸ್ ಆರ್ ಈಕ್ವಲ್. ಕರೆಕ್ಟಾ? ಇದು ಅಷ್ಟೇ ಅಲ್ಲ, ಇನ್ನೇನಪ್ಪ ಇರುತ್ತೆ ಸಿಮಿಲರ್ಗೆ ಇನ್ನೊಂದು ಏನಿರುತ್ತಪ್ಪ ಅಂದ್ರೆ, ಕರೆಸ್ಪಾಂಡಿಂಗ್ ರೇಷಿಯೋಸ್ ಆರ್ ಈಕ್ವಲ್. ಇವಾಗ h1 divided by h2 should be equal to r1 divided by r2 should be equal to l1 divided by l2. ಕರೆಕ್ಟಾ? ಇದನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಬಿಟ್ಟಿದ್ವಿ ಟ್ರಯಾಂಗಲ್ ಚಾಪ್ಟರ್ ಆಗಲಿ ಇಲ್ಲ ಕನ್ಸ್ಟ್ರಕ್ಷನ್ ಟ್ರಯಾಂಗಲ್ ಚಾಪ್ಟರ್ ಆಗಲಿ. ಸೊ ಐ ವಿಲ್ ನಾಟ್ ಸ್ಟ್ರೆಸ್ ಟೂ ಮಚ್ ಆನ್ ದಿಸ್. ಇದಿಷ್ಟು ಗೊತ್ತಿದೆ ಸಾಕು. ಆಯ್ತಾ? ಇದು ಗೊತ್ತಾದ್ಮೇಲೆ ಇನ್ನೊಂದಿಷ್ಟು ತಿಳ್ಕೋಬೇಕು ನಾವು. ಇದು ಫಾರ್ಮುಲಾ ಕಂಡುಹಿಡಿಯಕ್ಕೆ ಸ್ಟಾರ್ಟ್ ಮಾಡೋಕೆ ಮುಂಚೆನೆ ತಿಳ್ಕೋಬೇಕಂದ್ರೆ ಈ ಡಯಾಗ್ರಾಮ್ ಬಗ್ಗೆ. ಆಯ್ತಾ? ನೆಕ್ಸ್ಟ್ ಏನಪ್ಪ ತಿಳ್ಕೋಬೇಕು ಅಂದ್ರೆ,
ಇಲ್ಲಿ ಆ H1 ನೋಡಿ, ಆ ಮೇನ್ ಟ್ರಯಾಂಗಲ್ ನೋಡಿ, ಮೇನ್ ಟ್ರಯಾಂಗಲ್ ಗೊತ್ತಾಗುತ್ತೆ ನಿಮ್ಗೆ. H1 ನಮ್ಗೆ ಏನ್ ಬೇಕಾಗತ್ತಪ್ಪ, ಆ H ಬೇಕು, ಆ ಫ್ರಸ್ಟಮ್ ಅಷ್ಟೇ ಬೇಕು ನಮ್ಗೆ. ಮೇಲ್ಗಡೆ ಚಿಕ್ಕ ಟ್ರಯಾಂಗಲ್ ಅಲ್ಲ, ದೊಡ್ಡ ಟ್ರಯಾಂಗಲ್ ಅಲ್ಲ. ಸೊ ಆ ಚಿಕ್ಕ ಟ್ರಯಾಂಗಲ್ ಹೈಟ್ ಏನಪ್ಪ ಇದೆ, H ಅಂತಿದೆ, ಕರೆಕ್ಟಾ? ಆ H ಹೆಂಗಪ್ಪ ಸಿಗುತ್ತೆ, ಈ ದೊಡ್ಡ H, ಆ ದೊಡ್ಡ H1 ಮೈನಸ್ ಆ ಚಿಕ್ಕ H2, ಆಯ್ತಾ? ಮಾಡಿದ್ರೆ H1 ಅಂದ್ರೆ ದೊಡ್ಡದು, ಅದ್ರಲ್ಲಿ ಒಂದು ಚಿಕ್ಕ ಪಾರ್ಟ್ ತಗೊಂಡಿನಿ, H2 ಮೈನಸ್ ಮಾಡಿನಿ. ಸೊ ಅದ್ ಮಾಡಿದ್ರೆ ನಂಗೆ H ಬರ್ತಾ. ಟೆಕ್ನಿಕಲ್ ಏನಂದ್ರೆ H1 plus H is equal to ಲಾಂಗ್ H1. ಅದನ್ನ ನಾನು H1 ಆ ಕಡೆ ತಗೊಂಡ್ರೆ, H1 ಆ ಕಡೆ ತಗೊಂಡಿನಿ. ಸೊ H1 minus H2 ಇದೆ, ಓಕೆನಾ? ಇದೊಂದು. ಹಂಗೆ L1 ಸೇಮ್ ರೀತಿಯಲ್ಲಿ ಕಂಡಿದ್ದು. ಸೊ L1 ಹೆಂಗ್ ಕಂಡಿಡ್ತೀರಾ? L is equal to L1 plus L is equal to L1 minus L2. ಆ ದೊಡ್ಡ L minus ಆ ಚಿಕ್ಕ L will give you the slanted L, ಆಯ್ತಾ? R1 ಗೊತ್ತು, R2 ಗೊತ್ತು. ಸೊ ಅದು ನಮ್ಗೆ ಹೆಂಗಿರೋ ಒಂದು ಬಕೆಟ್ ತಗೊಂಡ್ರೆ ಅದ್ರಲ್ಲಿ ಗೊತ್ತಿರುತ್ತೆ R1 ಡಯಾಮೀಟರ್ ಎಷ್ಟು, ಅದ್ರದ R1, ಮೇಲ್ಗಡೆ ಕೆಳಗಡೆ ಡಯಾಮೀಟರ್ ಎಷ್ಟು, ಅದ್ರದ R2, ಆಮೇಲೆ ಅದ್ರ ಹೈಟ್, ಸ್ಟ್ಯಾಂಡ್ ಹೈಟ್ ಎಲ್ಲ ಗೊತ್ತಿರುತ್ತೆ, ಆಯ್ತಾ? ಸೊ ನಮ್ಗೆ H ಗೊತ್ತಿರುತ್ತೆ, L ಗೊತ್ತಿರುತ್ತೆ, R1 R2 ಗೊತ್ತಿರುತ್ತೆ. ಸೊ ಇವಾಗ ನಾವು ಫೈನಲ್ ಫಾರ್ಮುಲಾ ಏನ್ ಬರುತ್ತಲ್ಲ, ದಟ್ ಶುಡ್ ಬಿ ಇನ್ ಟರ್ಮ್ಸ್ ಆಫ್ R1 R2 H and L. H1 ಇರಬಾರ್ದು, H2 ಇರಬಾರ್ದು, L1 ಇರಬಾರ್ದು, L2 ಇರಬಾರ್ದು. ಯಾಕಂದ್ರೆ L1 L2 ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಮ್ಗೆ ಕೋನ್ ನಾವು ಡ್ರಾ ಮಾಡಲ್ವಲ್ಲ, ನಾವು ಬಕೆಟ್ ಇಟ್ಕೊಂಡ ತಕ್ಷಣ, ನಾನು ಬಕೆಟ್ ಇಟ್ಕೊಂಡ ತಕ್ಷಣ ನಾನು ಫುಲ್ ಕೋನ್ ಇಮ್ಯಾಜಿನ್ ಮಾಡ್ತೀನಿ, ಓ ಕೋನ್ ಇಷ್ಟು ಉದ್ದ ಇರುತ್ತೆ, ಸೊ ಅಂತ ಇಷ್ಟು ಉದ್ದ, ಹಾಗೆಲ್ಲ ಮಾಡಲ್ಲ ನಾವು, ಕರೆಕ್ಟಾ? ನಮ್ಗೆ ಅಲ್ಲಿ ಏನ್ ಸಿಗುತ್ತೆ ಅದ್ರದ್ದು ಹೈಟ್ ನೋಡ್ಕೊಂಡು ನಾವು ಮಾಡ್ತೀವಿ, ಕರೆಕ್ಟಾ? ಸೊ ಅದ್ರದ್ದು ಟೆಕ್ನಿಕಲಿ ಅದ್ರ ವಾಲ್ಯೂಮ್ ಏನಪ್ಪಾ ಆಗ್ಬೇಕು, ಒಂದು ಕೋನ್ ಇಮ್ಯಾಜಿನ್ ಮಾಡಿದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲೇ ಒಂದು ಕೋನ್ ತರ ಇದೆ, ಅದ್ರದ್ದು ಕಟ್ ಮಾಡಿದೀವಿ ಅಂತ ಇಮ್ಯಾಜಿನ್ ಮಾಡಿದ್ರೆ ಈ ಫಿಗರ್ ಅಲ್ಲಿ ಇದೆಯಲ್ಲ, ಏನಪ್ಪಾ ಇರುತ್ತೆ ವಾಲ್ಯೂಮ್ ನೋಡಿದೀವಿ, 1/3 pi r cube pi r square L, ಕರೆಕ್ಟಾ? ಆರ್ H 1/3 pi r square H ಅಲ್ವಾ? ಅದು ಕೋನ್ದು ವಾಲ್ಯೂಮ್, ಒರಿಜಿನಲ್ ಕೋನ್ದು. ಅಲ್ಲಿ R1 ತಗೊಂಡು H1 ತಗೊಂಡ್ರೆ ಅದು ಒರಿಜಿನಲ್ ಕೋನ್, ಆಯ್ತಾ? ಇನ್ನೊಂದು ಕೋನ್ ನಾವು ಕಟ್ ಮಾಡಿರೋ ಕೋನ್ ತಗೊಂಡ್ರೆ R2 ಮತ್ತೆ H2 ಆಗುತ್ತೆ, ಕರೆಕ್ಟಾ? R2 ಮತ್ತೆ H2 1/3 pi r square pi r2 square H2, ಕರೆಕ್ಟಾ? ಇವಾಗ ನಾನು ದೊಡ್ಡ ಕೋನ್ ಅಲ್ಲಿ ಚಿಕ್ಕ ಕೋನ್ ಮೈನಸ್ ಮಾಡಿದ್ರೆ ನಂಗೆ ಬರುತ್ತಾ ಇದು ಮಿಕ್ಕಿರೋ ಪಾರ್ಟ್? ಆಬ್ವಿಯಸ್ಲಿ ಅದೇ ಅಲ್ವಾ ನಾವು ಮಾಡೋದು. ಒಂದು ದೊಡ್ಡ ಕೋನ್ ಅಲ್ಲಿ ಆ ಚಿಕ್ಕ ಕೋನ್ ಮೈನಸ್ ಮಾಡಿದ್ರೆ ನಮಗೆ ಫ್ರಸ್ಟಮ್ ಆಫ್ ಅ ಕೋನ್ ಬರುತ್ತೆ, ಕರೆಕ್ಟಾ? ವಾಲ್ಯೂಮ್ ಆಫ್ ಅ ಫ್ರಸ್ಟಮ್ ಆಫ್ ಅ ಕೋನ್. ಇವಾಗ ಆ 1/3 pi r cube ಇಲ್ಲಿ ಬಂದೆ ನೋಡಿ, 1/3 pi r cube pi r1 cube pi r1 square H1 minus 1/3 pi r square R2 square H2, ಆಯ್ತಾ? ಇದನ್ನ ನಾನು ಇಲ್ಲಿ ನಂಗೆ ಏನ್ ಬೇಡ, R1 ಇರಬೇಕು, R2 ಇರಬಹುದು, ಬಟ್ H1 H2 ಇರಬಾರ್ದು, ಕರೆಕ್ಟಾ? H1 H2 ಇರಬಾರ್ದು ಅಂದ್ರೆ ಏನ್ ಮಾಡಬೇಕು, ಆ H1 H2 ನ ಇನ್ ಟರ್ಮ್ಸ್ ಆಫ್ H ಬರೀಬೇಕು, ಕರೆಕ್ಟಾ? ಹೆಂಗಪ್ಪ ಬರೆಯೋದು ನೋಡೋಣ. ಇವಾಗ H ನಮ್ಗೆ ಏನ್ ಗೊತ್ತಪ್ಪ, H is equal to H1 minus H2 ಅಂತ ಗೊತ್ತು, ಕರೆಕ್ಟಾ? ಹೆಂಗೆ ಅವಾಗಲೇ ಕರೆಸ್ಪಾಂಡಿಂಗ್ ಟ್ರಯಾಂಗಲ್ಸ್ ಇಂದ ನಾವು ನೋಡಿದ್ವಿ, ಆಮೇಲೆ ಆ ಡಯಾಗ್ರಾಮ್ ಇಂದ ಗೊತ್ತಾಗುತ್ತೆ H is equal to H1 minus H2. ಅದನ್ನ ನಾನು ಏನ್ ಮಾಡ್ಬೋದು, H1 is equal to H minus H2, H plus H2 ಅಂತ ಬರೀಬಹುದಾ? H1 ನ ಈ ಕಡೆ ತಗೊಂಡೋಗಿನಿ ಅಷ್ಟೇ, ಆಯ್ತಾ? H minus H2. ಇವಾಗ H is equal to H1 is equal to H minus H2. ಆ H1 ಜಾಗದಲ್ಲಿ ಅದು ಹಾಕ್ತೀನಿ. ಹಾಕಿದ ತಕ್ಷಣ ಏನಾಗುತ್ತೆ, ನಾನು ಯಾವ H1 ಜಾಗದಲ್ಲಿ ನಮ್ಗೆ H1 by H2 is equal to R1 by R2 ಇತ್ತಲ್ಲ, ಆ ಜಾಗದಲ್ಲಿ ಹಾಕ್ತೀನಿ H1 ಗೆ, ಆಯ್ತಾ? ಸೊ ಇವಾಗ ಏನಾಗುತ್ತೆ, H plus H2 by H2 is equal to R1 by R2. ಇವಾಗ ನಂಗೆ ಏನ್ ಬೇಕು, H ಬೇಕು, ಕರೆಕ್ಟಾ? ಏನ್ ಬೇಕು ಅಲ್ಲ, H2 ಎಲಿಮಿನೇಟ್ ಮಾಡಬೇಕು, ಆಯ್ತಾ? H2 ಎಲಿಮಿನೇಟ್ ಮಾಡಬೇಕಂದ್ರೆ ಎಲ್ಲ ಈ ಕಡೆ ತಗೊಂಬಲ್ಲ, ಫಸ್ಟ್ ಅದನ್ನ H2 ಡಿನಾಮಿನೇಟರ್ ನ ಸಪರೇಟ್ ಮಾಡ್ತೀನಿ, ಡಿನಾಮಿನೇಟರ್ ನ ಡಿವೈಡ್ ಮಾಡ್ತೀನಿ, ಡಿನಾಮಿನೇಟರ್ ಡಿವೈಡ್ ಮಾಡೋದು ಸಪರೇಟ್ ಮಾಡಿದ್ರೆ H2 by H2 1 ಆಗುತ್ತೆ, H1 ಸಿಗುತ್ತೆ. ಅದಾದ್ಮೇಲೆ ಆ 1 ಈ ಕಡೆ ತಗೊಂಡು ತಗೊಂಡ್ರೆ +1 ಇರುತ್ತೆ, +1 ಇರೋದು -1 ಆಗುತ್ತೆ. ಸೊ ನಮ್ಗೆ ಇವಾಗ ಏನೋ ಕೊಡಿತು, H by H2 is equal to R1 by R2 -1 ಉಳಿತು, ಆಯ್ತಾ? ನಮ್ಗೆ ಏನ್ ಬೇಕು, H2 ತೆಗೆದಾಕ್ಬೇಕು. H ಇದ್ರೆ ಪರವಾಗಿಲ್ಲ, R1 ಇದ್ರೆ ಪರವಾಗಿಲ್ಲ, R2 ಇದ್ರೆ ಪರವಾಗಿಲ್ಲ, ಬಟ್ H ಬೇಡ. ಸೊ ನಾನು ಏನ್ ಮಾಡ್ತೀನಿ, R1 by R2 plus -1 ಇದೆಯಲ್ಲ, ಅದಕ್ಕೆ LCM ತಗೊಳ್ತೀನಿ. LCM ತಗೊಂಡ್ರೆ ಏನಾಗುತ್ತೆ, R1 minus R2 by R1 ಆಗುತ್ತೆ, ಕರೆಕ್ಟಾ? R1 minus R2 by R2 ಆಗುತ್ತೆ. ಇವಾಗ ಅದನ್ನ ರೆಸಿಪ್ರೋಕಲ್ ಮಾಡ್ಬಿಟ್ಟು ಈ H ಈ ಕಡೆ ತಗೊಂಡ್ಬಿಡ್ತೀನಿ. ಸೊ ಫೈನಲ್ ಆನ್ಸರ್ ಏನ್ ಬಂತಪ್ಪ, H2 is equal to R1 by HR2 by R1 minus R2 ಬಂತು, ಕರೆಕ್ಟಾ? ಇವಾಗ ನೆಕ್ಸ್ಟ್ ಅದೇ ತರ ಈ HR2
by r1 minus r2 ನ ನಾನು ಏನ್ ಮಾಡ್ತೀನಿ ಫಸ್ಟ್ ಈಕ್ವೇಶನ್ ಇತ್ತಲ್ಲ h1 is equal to h plus h2 ಕರೆಕ್ಟಾ ಆ ಈಕ್ವೇಶನ್ ಅನ್ನು h2 ಜಾಗದಲ್ಲಿ ಹಾಕ್ತೀನಿ ಅವಾಗ ಏನಾಗುತ್ತಪ್ಪ h2 ಎಲಿಮಿನೇಟ್ ಆಗಿತ್ತು ಇವಾಗ h1 ಎಲಿಮಿನೇಟ್ ಆಗ್ತಿದೆ ಆಯ್ತಾ h1 in terms of rh r1 r2 and h in terms of r1 r2 and h by 3 so finally ನೀವು ನೋಡಿದ್ರೆ ನಿಮಗೆ ಏನಪ್ಪ ಬರುತ್ತೆ h1 is equal to r1 h by r1 minus r2 ಕರೆಕ್ಟಾ ಇದನ್ನ ನಾನು ತಗೊಂಡು ಈ ಫಾರ್ಮುಲಾ ಅಲ್ಲಿ ಹಾಕ್ತೀನಿ ಈ ಫಾರ್ಮುಲಾ ಅಲ್ಲಿ ಹಾಕಿದಾಗ ಏನಾಗುತ್ತೆ h1 h2 ಎಲಿಮಿನೇಟ್ ಆಗುತ್ತೆ h1 h2 ಎಲಿಮಿನೇಟ್ ಆಗುತ್ತೆ ಅದರಿಂದ ನಾನು ಹೆಚ್ಚು ಕಾಮನ್ ತೆಗಿಬಹುದಾ ಹೆಚ್ಚನ ಕಾಮನ್ ತೆಗಿಬಹುದು 1/3 ಪೈ ನ ಕಾಮನ್ ತೆಗಿಬಹುದು ತೆಗೆದ್ರೆ ನಂಗೆ ಏನಪ್ಪ ಉಳಿತು h1 ಸ್ಕ್ವೇರ್ ಮೊದಲು r1 ಸ್ಕ್ವೇರ್ ಇತ್ತು ಇನ್ನೊಂದು r1 ಮೇಲೆ r1 ಕ್ಯೂಬ್ ಆಯ್ತು ಇಲ್ಲ ಅಷ್ಟೇ r2 ಸ್ಕ್ವೇರ್ ಇತ್ತು ಅದರಲ್ಲಿ ಒಂದು r1 ತೆಗೆದ್ರೆ r2 ಅದರಲ್ಲಿ ಬರೀ h ತೆಗೆದ್ರೆ r2 ಕ್ಯೂಬ್ ಆಯ್ತು ಕರೆಕ್ಟಾ ಸೊ r1 ಕ್ಯೂಬ್ ಮೈನಸ್ r2 ಕ್ಯೂಬ್ ಬೈ r1 ಮೈನಸ್ r2 ಇದೆ ನಮಗೆ ಒಂದು ಫಾರ್ಮುಲಾ ಗೊತ್ತು a cube minus b cube is equal to a minus b by a1 minus a1 square plus a1 b1 plus b1 square ಕರೆಕ್ಟಾ ಅದು a ಬದಲು a1 ಅಂತ ಹೇಳಿದೆ ಬೈ ಮಿಸ್ಟೇಕ್ ಆಗಿ ಸೊ ಇವಾಗ ನಮಗೆ ಗೊತ್ತು ಅಲ್ವಾ ಆ ಫಾರ್ಮುಲಾ ಗೊತ್ತು ಆ ಫಾರ್ಮುಲಾ ಇಲ್ಲಿ ಹಾಕಿದ್ರೆ ಏನಾಗುತ್ತಪ್ಪ r1 minus r2 r1 minus r2 ಕ್ಯಾನ್ಸಲ್ ಆಯ್ತಾ ಸೊ ಫೈನಲ್ ಈಕ್ವೇಶನ್ ಏನ್ ಬರುತ್ತೆ ನಮಗೆ ಫೈನಲ್ ಈಕ್ವೇಶನ್ ಇದು ಬರುತ್ತೆ ಆಯ್ತಾ ವಾಲ್ಯೂಮ್ ಆಫ್ a flush is equal to volume of a flush is equal to 1/3 pi r cube 1/3 pi h r1 square plus r1 r2 plus r1 r2h ನೋಡಿ ನಾನು ಅವತ್ತೇ ಹೇಳಿದ್ದೆ ವಾಲ್ಯೂಮ್ ಅಂತ ಬಂದ್ರೆ ಕ್ಯೂಬ್ ಇರಲೇಬೇಕು ಮೂರು ಎಂಟಿಟಿ ಇರಬೇಕು ಲೆಂತ್ ಬಿಡ್ತು ಹೈಟ್ ಇದರಲ್ಲಿ ಲೆಂತ್ ಬಿಡ್ತು r1 ಸ್ಕ್ವೇರ್ r1 r2 r2 ಸ್ಕ್ವೇರ್ ಅದು ಮೂರು 2 ಯೂನಿಟ್ಸ್ ತೋರಿಸಿದೆ r1 ಸ್ಕ್ವೇರ್ ಅಂದ್ರೆ r1 into r1 r1 into r2 ಅಂದ್ರೆ 2 ತೋರಿಸಿದೆ ಆಮೇಲೆ r2 ಸ್ಕ್ವೇರ್ ಅಂದ್ರೂ ಅಷ್ಟೇ r1 r2 into r2 ಸೊ ಎರಡು ಎಂಟಿಟಿ ತೋರಿಸಿದೆ ಎರಡು ಎಂಟಿಟಿ ಆಗ್ಲೇ ತೋರಿಸಿದೆ ಎರಡು ಡೈರೆಕ್ಷನ್ ಅಲ್ಲಿ ಇನ್ನೊಂದು ಡೈರೆಕ್ಷನ್ ಎಲ್ಲಪ್ಪ ಬಂತು ಇಂಟು h ಇದೆಲ್ಲ h ಅಂದ್ರೂ ಒಂದು ಡೈಮೆನ್ಷನ್ ಅಲ್ವಾ r1 ಒಂದು ಡೈಮೆನ್ಷನ್ r2 ಒಂದು ಡೈಮೆನ್ಷನ್ h ಒಂದು ಡೈಮೆನ್ಷನ್ ಸೊ ಟೋಟಲ್ ಎಷ್ಟು ಡೈಮೆನ್ಷನ್ಸ್ ಇತ್ತು ಮೂರು ಡೈಮೆನ್ಷನ್ ಆಯ್ತು ಸೊ ಏನಂತ ಹೇಳಿದೆ ಮೂರು ಡೈಮೆನ್ಷನ್ ಇದ್ರೆ ನಮಗೆ ವಾಲ್ಯೂಮ್ ಆಗುತ್ತದು ಅಂತ ಸೊ ಇದನ್ನು ಅದೇ ತರ ಬಂತು ಸೊ ದಿಸ್ ಕನ್ಫರ್ಮ್ಸ್ ದಟ್ ದಿಸ್ ಇಸ್ ದ ವಾಲ್ಯೂಮ್ ಆಫ್ ಅವರ್ ಫ್ರಸ್ಟಮ್ ಓಕೆನಾ ಈಸಿ ಅಲ್ವಾ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಅವ್ರು ಏನಪ್ಪ ಕೊಡ್ತಾರೆ ನಿಮ್ ಹೈಟ್ ಆಫ್ ದ ಬಕೆಟ್ ಗೊತ್ತು ಆಮೇಲೆ r1 r2 ಕರೆಕ್ಟಾ r1 r2 ಗೊತ್ತು r1 ಇಸ್ ದ ಬಾಟಮ್ ಹೈಟ್ r2 ಇಸ್ ದ ಟಾಪ್ ಹೈಟ್ ಅದನ್ನ ಹಾಕ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಯು ಗೆಟ್ ದಿ ಆನ್ಸರ್ ಓಕೆ ಸೊ ನಾವು ವಾಲ್ಯೂಮ್ ಆಫ್ ಅ ಫ್ರಸ್ಟಮ್ ನೋಡಿದ್ವಿ ನೆಕ್ಸ್ಟ್ ಏನಪ್ಪ ನೋಡೋದು ಅಂದ್ರೆ ಸರ್ಫೇಸ್ ಏರಿಯಾ ಆಫ್ ಅ ಫ್ರಸ್ಟಮ್ ನೋಡೋಣ ಸರ್ಫೇಸ್ ಏರಿಯಾ ಆಫ್ ಅ ಫ್ರಸ್ಟಮ್ ಅಂದ್ರೆ ಏನಪ್ಪ ಫಸ್ಟ್ ಅದರಲ್ಲಿ ಕರ್ವ್ ಸರ್ಫೇಸ್ ಏರಿಯಾ ಮತ್ತೆ ಟೋಟಲ್ ಸರ್ಫೇಸ್ ಏರಿಯಾ ಬರುತ್ತೆ ಸೊ ಫಸ್ಟ್ ಕರ್ವ್ ಸರ್ಫೇಸ್ ಏರಿಯಾ ನೋಡೋಣ ಕರ್ವ್ ಸರ್ಫೇಸ್ ಏರಿಯಾ ಅಂದ್ರೆ ಬರೀ ಮೇಲ್ಗಡೆ ಭಾಗ ಅಷ್ಟೇ ಕರೆಕ್ಟಾ ಸೊ ಕರ್ವ್ ಸರ್ಫೇಸ್ ಏರಿಯಾ ಏನಪ್ಪ ಪೈ ಆರ್ ಎಲ್ ಕರೆಕ್ಟಾ ಪೈ ಆರ್ ಎಲ್ ಸೊ ಈ ಪೈ ಆರ್ ಎಲ್ ವಾಲ್ಯೂಮ್ ತರನೇ ಮಾಡಿದ್ರೆ ಟೋಟಲ್ ಕೋನ್ ಮೈನಸ್ ಸ್ಮಾಲ್ ಕೋನ್ ಕರ್ವ್ ಸರ್ಫೇಸ್ ಏರಿಯಾ ಮಾಡಿದ್ರೆ ಇದು ಬರುತ್ತಾ ಫಸ್ಟ್ ನಮ್ದು ಏನ್ ಗೊತ್ತೇನ್ರಿ ಈ ಒಂದು ಪೇಪರ್ ತಗೋಣ ಪೇಪರ್ ಫುಲ್ ಕೋನ್ ಸುತ್ತೋಣ ಎಷ್ಟಾಗತ್ತೆ ನೋಡೋಣ ಆ ಕೋನ್ ಅಷ್ಟೇ ಉಳಿಸ್ಕೋಣ ಆಮೇಲೆ ಮಧ್ಯದಲ್ಲಿ ಎಷ್ಟು ಕಟ್ ಮಾಡಕ್ಕೆ ಅಷ್ಟು ಒಂದ್ ಲೈನ್ ಹಾಕೋಣ ಆಯ್ತಾ ಲೈನ್ ಹಾಕೊಂಡ್ಬಿಟ್ಟು ಅದನ್ನ ಅಲ್ಲಿ ಕಟ್ ಮಾಡೋಣ ಅವಾಗ ಏನಾಗುತ್ತೆ ನಮ್ಗೆ ಫ್ರಸ್ಟಮ್ ಅಷ್ಟೇ ಟೋಟಲ್ ಅದನ್ನ ಮತ್ತೆ ತೆಗೆದ್ಬಿಟ್ಟು ಸರ್ಫೇಸ್ ಏರಿಯಾ ನೋಡಿದ್ರೆ ಫ್ರಸ್ಟಮ್ ಅಷ್ಟೇ ಬಂದಿರುತ್ತಾ ಕರೆಕ್ಟ್ ಅಲ್ವಾ ಸೊ ಅಷ್ಟೇ ಮಾಡ್ತಿರೋದು ಇಲ್ಲಿ ಏನ್ ಮಾಡ್ತಿದೀವಿ ಟೋಟಲ್ ಕೋನ್ ಸರ್ಫೇಸ್ ಏರಿಯಾ ನೋಡ್ತಿದೀವಿ ಅದರಲ್ಲಿ ಈ ಚಿಕ್ಕ ಭಾಗನ ತೆಗಿತಿದೀವಿ ತೆಗೆದಾಗ ಏನಾಗುತ್ತೆ ನಮ್ಗೆ ಫಸ್ಟ್ ಒಂದು ಸರ್ಫೇಸ್ ಏರಿಯಾ ಬರುತ್ತೆ ಇವಾಗ ಫಸ್ಟ್ ನಾವು ಕರ್ವ್ ಸರ್ಫೇಸ್ ಏರಿಯಾ ಹೆಂಗಪ್ಪ ಬರುತ್ತೆ ಇವಾಗ ತಾನೇ ಹೇಳಿದಂಗೆ ಟೋಟಲ್ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಎಂಟೈರ್ ಟ್ರಯಾಂಗಲ್ ಮೈನಸ್ ಕೋನ್ ಮೈನಸ್ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಸ್ಮಾಲ್ ಪಾರ್ಟ್ ಅವಾಗ ಏನಪ್ಪ ಆಗುತ್ತೆ ಪೈ r1 l1 ಮೈನಸ್ ಪೈ r2 l2 ಕರೆಕ್ಟಾ ಪೈ r1 l1 ಮತ್ತೆ ನಮ್ಗೆ l1 l2 ಬಂತು ನಮ್ಗೆ l1 l2 ಬೇಡ h1 h2 l1 l2 ಎಲ್ಲ ಬೇಡ ಇದ್ರೆ l ಇರಬೇಕು ಇಲ್ಲ h ಇರಬೇಕು r1 r2 ಇರಬೇಕು ಇದು ನಾಲ್ಕಲ್ಲಿ ಯಾವ್ದಾದ್ರು ಇದ್ರೂ ಪರವಾಗಿಲ್ಲ ಬಟ್ ಇದ್ರ ಬಿಟ್ಟು ಬೇರೆ ಯಾವ್ದು ಬೇಡ ಯಾಕೆ ನಾವೇನ್ ಮಾಡೋಣ ಅದನ್ನ ಪೈ r1 ಹಂಗೆ ಇಟ್ಕೋಣ l1 ಇನ್ ಟರ್ಮ್ಸ್ ಆಫ್ ಎಲ್ ಬರೆಯೋಣ ಹೆಂಗಪ್ಪ ಬರೀಬಹುದು ಅವಾಗಲೇ ನೋಡಿದ್ವಿ ಫಾರ್ಮುಲಾ h ಗೆ ಹೆಂಗ್ ಮಾಡಿದ್ವಿ ಹಂಗೆ l1 is equal to l1 minus l2 ಕರೆಕ್ಟಾ ಆ l2 ಈ ಕಡೆ ತಗೊಂಡ್ಬಂದ್ರೆ
L2 L2 is equal to L plus L1 ಕರೆಕ್ಟಾ. ಸೊ ಅದನ್ನ ಅಥವಾ L1 is equal to L plus L2 ಕರೆಕ್ಟಾ. ಅದನ್ನ ನಾವು ಎಲ್ಲಿ ಹಾಕ್ಬೋದು, ಅದನ್ನ ನಾವು L1 by L2 is equal to R1 by R2 ಆ ಫಾರ್ಮುಲಾ ಹಾಕ್ಬಿಟ್ಟು ಸೇಮ್ ಅವಾಗಲೇ ಹೆಂಗ್ ಮಾಡೋದಲ್ಲ ರಿಪ್ಲೇಸ್ಮೆಂಟ್ ಎಲ್ಲ ಮಾಡಿ ಫೈನಲ್ ಆನ್ಸರ್ ಏನ್ ಬರುತ್ತೆ ಅವಾಗಲೇ ಹೆಂಗ್ ಬಂತು ಹಂಗೆ ಬರಬೇಕು. L is equal to R ಓಕೆ. ಇವಾಗ ನಮ್ಗೆ ಏನಪ್ಪ ಬಂತು, L1 in terms of L and R1 R2 ಬಂತು, L2 in terms of L and R1 R2 ಬಂತು. L1 is equal to L R1 by R1 minus R2, ಕೆಳಗೆ L2 is equal to L R2 by R1 minus R2 ಹಿಂಗೆ ಬಂತು ಕರೆಕ್ಟಾ. ಅವಾಗಲೇ ಹೆಂಗ್ ಬಂತು ಹಂಗೆ ಬಂತು. ಇವಾಗ ಅಂತ ತೆಗೆದು ಈ ಫಾರ್ಮುಲಾ ಹಾಕಿದ್ರೆ ಏನಪ್ಪ ಬರುತ್ತೆ ನಮಗೆ, R1 ಸ್ಕ್ವೇರ್ L1 ಬರುತ್ತೆ, R2 ಸ್ಕ್ವೇರ್ L2, L1 L2 ಹೋಗುತ್ತೆ, ಅದ್ರ ಜಾಗದಲ್ಲಿ L ಬರುತ್ತೆ, L R1 ಸ್ಕ್ವೇರ್ ಮೈನಸ್ L R2 ಸ್ಕ್ವೇರ್ ಬೈ R1 ಮೈನಸ್ R2 ಎರಡಕ್ಕೂ. ಸೊ ಇವಾಗ ಏನಪ್ಪ ಆಗುತ್ತೆ, ನಾನು ಅದ್ರಲ್ಲಿ ಏನ್ ಕಾಮನ್ ತೆಗಿಬಹುದು, ಅದರಲ್ಲಿ ನಾನು ಪೈ ಎಲ್ ಕಾಮನ್ ತೆಗಿಬಹುದು. ಪೈ ಎಲ್ ಕಾಮನ್ ತೆಗೆದ್ರೆ ಏನಪ್ಪ ಕೊಡುತ್ತೆ, R1 ಸ್ಕ್ವೇರ್ ಮೈನಸ್ R2 ಸ್ಕ್ವೇರ್ ಬೈ R1 ಮೈನಸ್ R2. ನಾವು A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಫಾರ್ಮುಲಾ ಗೊತ್ತು, A ಮೈನಸ್ B ಇಂಟು A ಪ್ಲಸ್ B. ಅದರಲ್ಲಿ A ಮೈನಸ್ B ಕ್ಯಾನ್ಸಲ್ ಆಗುತ್ತಾ, A ಮೈನಸ್ B ಕ್ಯಾನ್ಸಲ್ ಆದ್ರೆ ನಮ್ಗೆ ಏನಪ್ಪ ಉಳಿಯುತ್ತೆ, A plus B ಉಳಿಯುತ್ತೆ. ಸೊ ಪೈ L ಇಂಟು A plus B is the formula that we want. ಇದು ಕರ್ವ್ ಸರ್ಫೇಸ್ ಏರಿಯಾ. ಅದೇ ನಾನು ಟೋಟಲ್ ಸರ್ಫೇಸ್ ಏರಿಯಾ ಮಾಡಿದ್ರೆ ಏನಪ್ಪ ಆಗುತ್ತೆ, ಟೋಟಲ್ ಸರ್ಫೇಸ್ ಏರಿಯಾ ಮಾಡಿದ್ರೆ ಸಖತ್ ಈಸಿ ಕಂಡಿ, ಇವಾಗ ಮಾಡ್ದಂಗೆ ಇರುತ್ತೆ. ಟೋಟಲ್ ಸರ್ಫೇಸ್ ಏರಿಯಾ ಮಾಡಿದ್ರೆ ನಮಗೆ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಏನಪ್ಪ, ಇವಾಗ ನಾವೇನ್ ನೋಡಿದ್ವಿ, ಕರ್ವ್ ಸರ್ಫೇಸ್ ಏರಿಯಾ ನೋಡಿದ್ವಿ, ಟೋಟಲ್ ಸರ್ಫೇಸ್ ಏರಿಯಾ ನೋಡಿದ್ವಿ, ಕರ್ವ್ ಸರ್ಫೇಸ್ ಏರಿಯಾ ನೋಡಿದ್ವಿ, ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ನೋಡಿದ್ವಿ. ಟೋಟಲ್ ಸರ್ಫೇಸ್ ಏರಿಯಾ ಒಂದು ನೋಡ್ಬೇಕಾಗಿತ್ತು. ಟೋಟಲ್ ಸರ್ಫೇಸ್ ಏರಿಯಾ ಅಂದ್ರೆ ಏನಪ್ಪ, ಕರ್ವ್ ಸರ್ಫೇಸ್ ಏರಿಯಾ ಜೊತೆಗೆ ಯಾವ್ದಾದ್ರು ಮಿಸ್ಸಿಂಗ್ ಪಾರ್ಟ್ಸ್ ಆಗಿದೆ, ಇವಾಗ ಸರ್ಫೇಸ್ ಆಗಿರ್ಬೋದು, ಮೇಲ್ಗಡೆ ಸರ್ಫೇಸು ಫ್ಲಾಟ್ ಸರ್ಫೇಸ್ ಆಗಿದ್ರೆ ಅದನ್ನ ಅವಾಗ ಕನ್ಸಿಡರ್ ಮಾಡಿರ್ಲಿಲ್ಲ, ಇವಾಗ ಕನ್ಸಿಡರ್ ಮಾಡಿ ನೋಡಿದ್ರೆ ಅದು ಟೋಟಲ್ ಸರ್ಫೇಸ್ ಏರಿಯಾ ಆಗುತ್ತಲ್ವಾ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಏನಪ್ಪಾ ಆಗುತ್ತೆ, ಕರ್ವ್ ಸರ್ಫೇಸ್ ಏರಿಯಾ ಆಫ್ ಫ್ರಸ್ಟಮ್ ಪ್ಲಸ್ ಕರ್ವ್ ಸರ್ಫೇಸ್ ಏರಿಯಾ ಆಫ್ ಫ್ರಸ್ಟಮ್ ಪ್ಲಸ್ ದ ಅದರ್ ರಿಮೈನಿಂಗ್ ಏರಿಯಾಸ್ ಅಲ್ವಾ. ಇವಾಗ ಫ್ರಸ್ಟಮ್ ಅಲ್ಲಿ ನಾವು ಇಷ್ಟೋ ತನಕ ನೋಡೋದ್ರಲ್ಲಿ ಎಷ್ಟಪ್ಪ ಸರ್ಫೇಸ್ ಇದೆ, ಮೇಲ್ಗಡೆ ಒಂದು ಸರ್ಫೇಸ್ ಇರುತ್ತೆ, ಕೆಳಗೆ ಒಂದು ಸರ್ಫೇಸ್ ಇರುತ್ತೆ ಕರೆಕ್ಟಾ. ಸೊ ಏರಿಯಾ ಆಫ್ ಅಪ್ಪರ್ ಸರ್ಫೇಸ್ ಅಂಡ್ ಏರಿಯಾ ಆಫ್ ಲೋವರ್ ಸರ್ಫೇಸ್. ಏರಿಯಾ ಆಫ್ ಅಪ್ಪರ್ ಸರ್ಫೇಸ್ ಹೆಂಗಪ್ಪ ಇದೆ, ಅಪ್ಪರ್ ಸರ್ಫೇಸ್ ಸರ್ಕ್ಯುಲರ್ ಆಗಿದೆ ಕರೆಕ್ಟಾ. ಏನಕ್ಕೆ, ನಾವು ಪ್ಯಾರಲಲ್ ಟು ದ ಗ್ರೌಂಡ್ ಕಟ್ ಮಾಡಿದೀವಿ, ಸೊ ನಮಗೆ ಸರ್ಕ್ಯುಲರ್ ಬಂದಿದೆ. ಸರ್ಕಲ್ ಏರಿಯಾ ಏನಪ್ಪ, ಪೈ ಆರ್ ಸ್ಕ್ವೇರ್ ಅಲ್ವಾ. ಸೊ CSS ಕರ್ವ್ ಸರ್ಫೇಸ್ ಏರಿಯಾ ಆಫ್ ಫ್ರಸ್ಟಮ್ ನೋಡಿದ್ವಿ, ವಿಚ್ ಇಸ್ ಪೈ ಎಲ್ ಇಂಟು R1 ಪ್ಲಸ್ R2. ಅದ್ರ ಜೊತೆಗೆ ನಾವು ಏರಿಯಾ ಆಫ್ ಅನ್ ಅಪ್ಪರ್ ಸರ್ಫೇಸ್ ಇದೇನಪ್ಪ ಇದೆ, ರೇಡಿಯಸ್ R1 ಇತ್ತು ಕರೆಕ್ಟಾ, ಪೈ R1 ಸ್ಕ್ವೇರ್ ಆಗುತ್ತೆ ಪ್ಲಸ್ ಏರಿಯಾ ಆಫ್ ಲೋವರ್ ಸರ್ಫೇಸ್ ವಿಚ್ ಇಸ್ ಪೈ R2 ಸ್ಕ್ವೇರ್, ಯಾಕಂದ್ರೆ R2 ವಾಸ್ ದ ರೇಡಿಯಸ್ ಆಫ್ ದ ಲೋವರ್ ಸರ್ಕಲ್ ಕರೆಕ್ಟ್ ಅಲ್ವಾ. ಸೊ ಇದನ್ನ ಮಾಡಿದ್ರೆ ದಿಸ್ ಈಸ್ ಆರ್ ಟೋಟಲ್ ಸರ್ಫೇಸ್ ಏರಿಯಾ. ಓಕೆನಾ. ಸೊ ಫೈನಲಿ ಏನಪ್ಪ ಬರುತ್ತೆ, ವಾಲ್ಯೂಮ್ ಆಫ್ ಫ್ರಸ್ಟಮ್ V is equal to 1/3 pi H into R1 square plus R1 R2 plus R2 square correct alva. Curved surface area is the easiest. Curved surface area is pi L into R1 plus R2. Total surface area ಏನಪ್ಪ ಆಗುತ್ತೆ, pi L into R1 plus R2 ಜೊತೆಗೆ plus pi R1 square plus pi R2 square correct alva. So this is what we found. Thank you.